ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾದ ಹೆಡ್ ಕೋಚ್ ಆಗಿರುವಂತಹ ಲಸಿತ್ ಮಲಿಂಗ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಬೆಂಕಿ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಶ್ರೀಲಂಕಾ ಗೆದ್ದ ಬಳಿಕ ಶ್ರೀಲಂಕಾದ ಲಸಿತ್ ಮಲಿಂಗ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಅಷ್ಟಕ್ಕೂ ಲಸಿತ್ ಮಲಿಂಗ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಆಸ್ಟ್ರೇಲಿಯಾ ಆಲ್ಮೋಸ್ಟ್ ಆಲ್ ಆಗಿ ಈ ಸೂಪರ್ 8ಕ್ಕೆ ಕಾಲಿಡೋದು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲೀಗ್ ಸ್ಟೇಜ್ ಅಲ್ಲಿ ಔಟ್ ಆಗೋ ಚಾನ್ಸಸ್ ಆದ್ರೆ ಕಾಣ್ತಾ ಇದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಜಿಂಬಾಬ್ವೆ ಆ ಕಡೆಯಿಂದ ಬಿಗ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದೆ. ನಾವು ಈ ಬಾರಿ ಎಷ್ಟೊತ್ತಿದ್ರು ಸೂಪರ್ 8ಗೆ ಕಾಲಿಡ್ತೀವಿ, ನೀವು ಮನೆಗೆ ಹೋಗೋದು ಪಕ್ಕ ಅಂತ ಹೇಳ್ತಿರೋ ಹಾಗೆ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ಈಗ ಸದ್ಯದ ಮಟ್ಟಿಗೆ ನೋಡೋದಾಯ್ತು ಅಂತಂದ್ರೆ ಆಸ್ಟ್ರೇಲಿಯಾ ಬಂದ್ಬಿಟ್ಟು ಲೀಗ್ ಸ್ಟೇಜ್ ಅಲ್ಲಿ ಔಟ್ ಆಗಿದೆ, ರೂಲ್ಡ್ ಔಟ್ ಆದಂಗೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಕರ್ಮ ರಿಟರ್ನ್ ಆಗಿದೆ ಅಂದ್ರೂ ತಪ್ಪಿಲ್ಲ ಆಸ್ಟ್ರೇಲಿಯಾ ತಂಡಕ್ಕೆ. 2023ರಲ್ಲಿ ODI ವಿಶ್ವಕಪ್ ನಲ್ಲಿ ಗೆದ್ದ ತಕ್ಷಣ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಆಗಿರುವಂತ ಪ್ಯಾಟ್ ಕಮಿನ್ಸ್ ಅವರು ಕಪ್ಪು ಮೇಲೆ ಕಾಲಿಟ್ಟು ಫೋಟೋ ಆದ್ರೆ ತೆಗಿತಾರೆ. ಅಲ್ಲಿಂದನೇ ಅವ್ರು ಎಲ್ಲ ಕರ್ಮ ಆದ್ರೆ ರಿಟರ್ನ್ ಆದ್ರೆ ಬರ್ತಾ ಇದೆ ಈಗ ಸದ್ಯದ ಮಟ್ಟಿಗೆ. ಇನ್ನು ಶ್ರೀಲಂಕಾದ ಹೆಡ್ ಕೋಚ್ ಆಗಿರುವಂತಹ ಮಲಿಂಗ್ ಅವರು ಆಸ್ಟ್ರೇಲಿಯಾದ ಮೇಲೆ ಶ್ರೀಲಂಕಾ ತಂಡ ಗೆದ್ದ ಬಳಿಕ ಈ ರೀತಿ ಆದ್ರೆ ಹೇಳಿದ್ದಾರೆ. ಅಷ್ಟಕ್ಕೂ ಲಸಿತ್ ಮಲಿಂಗ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಇಂದು ನಮ್ಮ ತಂಡವು ವಿಶ್ವಕಪ್ ನಲ್ಲಿ ಭಾರತಕ್ಕೆ ಅಡ್ಡಿಯಾಗುತ್ತಿದ್ದಂತ ಆಸ್ಟ್ರೇಲಿಯಾ ತಂಡವನ್ನು ಟೂರ್ನಮೆಂಟ್ ನಿಂದನೇ ಹೊರ ಹಾಕಿದೆ. ನಮ್ಮ ಭಾರತೀಯ ಸಹೋದರರು ನಮ್ಮ ಆಟಗಾರರನ್ನು ಅಭಿನಂದಿಸುವುದಿಲ್ಲವೇ ಅಂತಂದು ನಕ್ಕೊಂತಾದ್ರೆ ಮಲಿಂಗ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮಲಿಂಗ್ ಅವರು ಹೇಳಿದ ಮಾತಲ್ಲೂ ಕೂಡ ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿ ICC ಇವೆಂಟ್ ಅಂತ ಬಂದಾಗ ಬಿಗ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾಗೆ ಕಾಟ ಕೊಡ್ತಾ ಇರೋ ಒಂದೇ ಒಂದು ತಂಡ ಅಂದ್ರೆ ಅದು ಆಸ್ಟ್ರೇಲಿಯಾ. ಈಗ ಆಸ್ಟ್ರೇಲಿಯಾ ತಂಡನೇ ಲೀಗ್ ಸ್ಟೇಜ್ ಅಲ್ಲಿ ಹೊರ ಬಿದ್ದಿದೆ. ಆ ಕಾರಣದಿಂದಾಗಿ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಆಸ್ಟ್ರೇಲಿಯಾ ತಂಡ ವಿರುದ್ಧ ಇದ್ರು. ಇದೀಗ ಬಂದ್ಬಿಟ್ಟು ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಅಭಿಮಾನಿನೂ ಕೂಡ ಶ್ರೀಲಂಕಾದ ಪರವಾಗಿ ನಿಂತು ಎಲ್ಲರೂ ಕೂಡ ಚಪ್ಪಾಳೆ ಕೂಡ ಹೊಡಿತಾರೆ ಅಂತ ಹೇಳ್ಬೋದು ಆಸ್ಟ್ರೇಲಿಯಾದ ವಿರುದ್ಧ ಗೆದ್ದ ತಕ್ಷಣ. ಇನ್ನು ನಿಮ್ಮ ಪ್ರಕಾರ ಈ ಮಲಿಂಗ ಸ್ಟೇಟ್ಮೆಂಟ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.